ಹಾಯ್ ಗೈಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಪಯಣ ಊರಿನ ಕಡೆಗೆ. ಇವತ್ತು ನಾನು, ನಮ್ಮ ಪಪ್ಪ, ನಮ್ಮಮ್ಮ ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ ಗೈಸ್. ಬಾಯ್. ಚಂಪಾ ಜ್ಯೂಸ್ ಇದೆಯಾ? ಚಂಪಾ ಜ್ಯೂಸ್ ಇಲ್ವಾ? ಚಂಪಾ ಇಲ್ವಂತೆ. ಬೇರೆ ಯಾವ್ದೈತೆ? ಸ್ಪ್ರೈಟ್ ತರ್ಲಾ? ಸ್ಪ್ರೈಟ್ ಕೊಡಿ ಒಂದು. ಆಪಲ್ ಜ್ಯೂಸ್ ಇದೆಯಾ? ಐ ಕೂಗ್ಬೇಡ. ಚಂಪಾ ಫ್ರಿಡ್ಜ್ ಕೊಟ್ಟವ್ರೆ ನೆನ್ನೆ ಹೊಸದು. ಅವ್ರು ಇನ್ನೂ ಐಟಮ್ ಹಾಕಿರ್ತಾರೆ. ಫ್ರಿಡ್ಜ್ ಅಷ್ಟೇ ಕೊಟ್ಟವ್ರೆ, ಬೇರೆ ಏನು ಬೇಕು? ಇದಿಲ್ವಾ ಆಪಿ? ಹ್ಯಾಪಿ ಇಲ್ಲ. ಅಲ್ಪಿ ಕಾಫಿ ನಂಗೆ ಬೇಕು. ಬೇಡವಾ? ಕಾಫಿ ಸಿಗುತ್ತಾ? ಕಾಫಿ ಕೊಡಿ. ಎಷ್ಟು? ಒಂದು. ನಾನು ಕಾಫಿ ತಗೊಂತಿದ್ದೀನಿ. ನಿಂಗೆ ಬೇಡ? ಹಾಂ ಸರಿ. ಒಂದಾ? ಎರಡು. ಕಾಫಿ ಪೌಡ್ರ್ ಸ್ವಲ್ಪ ಜಾಸ್ತಿ ಇರಲಿ. ಒಂದಕ್ಕೆ ಮಾತ್ರ, ಇನ್ನೊಂದಕ್ಕೆ ಜಾಸ್ತಿ ಬೇಡ. ಆಯಿತು, ಆಗಾಯ್ತು. ಫೋನ್ಪೇ. ಬಾಯ್. ಈ ಜ್ಯೂಸ್ ಬಳ್ಕಾಡ್ತೈತಿ. ಅವರು ಬಂದವರೆಲ್ಲ ಏನಾರು ಹಾಕ್ತಾರಂತ, ಅದಕ್ಕೆ ಅದು ಬತ್ತೈತಿ ಹಿಂದಿಂದು. ಚೆನ್ನಾಗಿದೆ. ಜ್ಯೂಸ್ ಕೊಳ್ಳಿಲ್ಲ. ಅಷ್ಟೇ ಕೋಲ್ಡ್ ಇದ್ದಿದ್ದು ಕೇಳಿದೆ. ಹೊರಡದ? ಹೊರಡದ. ಇನ್ನೊಂದು 5 ನಿಮಿಷ ಕಾಫಿ ಕುಡ್ದ ಅಲ್ಲಿ ಇಟ್ಕೊಂಡೀನಿ. ಆಫ್ ಮಾಡಕ್ಕೆ ಪ್ಲೇಟ್ ಬರುತ್ತಲ್ಲೇ. ಇದು ಯಾವ ಊರು? ಇದು ಯಾವುದು ಅಂತ ಗೊತ್ತಿಲ್ಲ. ಯಡಿಯೂರ. ಎಡೂರು ಹೋಗಿ ಬೆಳ್ಳೂರು ಕ್ರಾಸ್. ಅದೊಂದು ಕೋಳಿನೇ ಎಷ್ಟು ಕೆಜಿ ಬರುತ್ತೆ? ಬರುತ್ತೆ ಒಂದು 8 kg. 8 kg ಬರುತ್ತಾ? ಚೆನ್ನಾಗಿರುತ್ತೆ ತಿನ್ನಕ್ಕೆ ಮಟನ್. ಹೌದು, ಬರುತ್ತೆ. ಅದ್ರ ಪುಕ್ಕನೇ ಅರ್ಧ ಐತೆ. ಯಾರು ತೋರಿಸು? ನಿನ್ ಕಡೆ ಕಿಡಿಯೋದು. ವಡಪಾವ್ ಮೊನ್ನೆನೇ ತಿಂದಿದ್ದೀವಿ. ವಡಪಾವ್ ಮೊನ್ನೆನೇ ತಿಂದಿದ್ದೀವಿ. ಹಾಂ, ಗೋಬಿ ತಿನ್ನಂಗಾಗೈತೆ ನಂಗೆ. ವಡಪಾವ್ ಎಷ್ಟೊಂದೊಂದು? ವಡಪಾವ್ ಅದೇ 20 ಮಾಮೂಲಿ. ಮೊಟ್ಟೆ ಪಪ್ಸ್ ತಗೊಂಡ್ಬಿಡೋದು. ಎಗ್ ಪಪ್ಸ್ ಅದ್ರ ಬದಿಗೆ ಅದನ್ನೇ ತಗೊಂಡು. ಸರಿ, ಇವಾಗ ಏನು ತರಲಿ? ಒಂದು ಎಗ್ ರೈಸು, ಆಮೇಲೆ ಗೋಬಿ. ನಂಗೊಂದು ವಡಪಾವ್ ಮಾತ್ರ. ನಾನು ತಿಂತೀನಿ. ಹಂಗಿದ್ರೆ ತಿನ್ನೊಂದೊಂದು ವಡಪಾವ್. ಎಗ್ ರೈಸ್ ಕ್ಯಾನ್ಸಲ್ ಮಾಡೋದಾ? 3 ವಡಪಾವು, ಗೋಬಿ ತಗೊಳದ? ಎಗ್ ರೈಸ್ ಇರಲಿ. ಸರಿ ಬಿಡು, ಆಯ್ತು. ಎಗ್ ರೈಸ್ ಇದೆಯಾ? ಗೋಬಿ 2 ಒಂದೊಂದು ಪ್ಲೇಟ್ ಕೊಡಿ. ವಡಪಾವ್ ಕೊಡಿ ಒಂದು. ಇಲ್ಲ, ಇಲ್ಲ, ಮೀಡಿಯಮ್ ಖಾರ ಇರಲಿ. ಮಾಡ್ತಾ ಇದ್ದೀನಿ. ಕಾಣ್ತಾ ಇದ್ದೀರಾ ನೀವು? YMB ಒಮೆಗಾ ಬಾಂಧವ್ಯಗೌಡ SP ಅಂತ. ಬಾಂಧವ್ಯಗೌಡ SP. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು?
ಹೇಳಿ ಮೇಡಮ್ ಅವರೇ ಅದೇನು ಕೊಡಿ, ನಾನು ಯೂಟ್ಯೂಬಲ್ಲಿ ಹಾಕ್ಕೊಡ್ತೀನಿ. ಹಾಂ ಹ್ಞೂ ಒಂದು ನಿಮಿಷ ಆಯಿತು. ಸಬ್ಸ್ಕ್ರೈಬು ನಮ್ದು ಯಾವ ಬರ್ತದೋ ಇದು ಮಾಡ್ತೀರಾ? ನಾವು ಯಾವುದಾದ್ರೂ ವಿಡಿಯೋ ಬಿಟ್ಟರೆ ಬರುತ್ತೆ, ಮೆಸೇಜ್ ಬರುತ್ತೆ. ಅದೇ. ಎಷ್ಟು? ಇಲ್ಲ, ಎಷ್ಟು ತಂದು ಕೊಡ್ತೀನಿ. ಒಂದು ನಿಮಿಷ ನಿಧಾನ ಹೋಗುವ. ನಿಂದೆಲ್ಲ ವಡಪಾವು ನಾನು ಒಂದೇ ತಂದೆ. ಎರಡು ಒಂದೇ ಮತ್ತೆ ಗೋಬಿ ತಿಂತೀನಲ್ಲ ಅಂತ. ಹೊರಗಿಡ್ದಾಗತ್ತಲೆ ಗೋಬಿ ತಗೊಂಡ್ಬಿಡ್ತಾಳೆ. ಗೋಬಿ ನಾನು ಗಟ್ಟಿ ಮಾಡೋಕ್ಕೆ ಹೇಳಿದ್ದೆ, ಕ್ರಿಸ್ಪಿಯಾಗಿ. ಖಾರ ಆಯ್ತಾ ನೋಡು, ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೇಕು. ಮಸ್ತಾಗಿತ್ತು ಗೈಸ್. ಇವಾಗ ಮನೆ ಹತ್ರ ಬಂದ್ವಿ. ಇವಾಗ ನಮ್ಮ ಅಜ್ಜಿ ತಾತಂಗೆ ತಿನ್ನಕ್ಕೆ ತಿಂಡಿ ತೊಗೊಂಡಿದ್ದೀವಿ. ಕ್ರೀಮ್ ಬನ್ನು, ರಸ್ಕು, ಬಿಸ್ಕೆಟ್, ಎಗ್ ಪಪ್ಸು, ಬಾಳೆಹಣ್ಣೆಲ್ಲ. ನಾವು ಯಾವಾಗೂ ನಮ್ಮ ಅಜ್ಜಿ ತಾತಾಗ ಊರಿಗೆ ಹೋಗೋವಾಗ ಹಿಂಗೆ ತೊಗೊಂಡು ಹೋಗ್ತಾ ಇರ್ತೀವಿ, ಮಕ್ಳಿಗೆ ತೊಗೊಂಡೋದಂಗೆ. ಅವ್ರು ವಯಸ್ಸಾದ್ಮೇಲೆ ಅವ್ರ ಮಕ್ಕಳಾಗಿರ್ತಾರಲ್ಲ, ನಾವು ಚೆನ್ನಾಗಿ ನೋಡ್ಕೊಬೇಕು ಅಂತ ನಾವು ಯಾವಾಗಲೂ ತೊಗೊಂಡೋಗ್ತಾ ಇರ್ತೀವಿ ಗೈಸ್. ಗೈಸ್, ಇದು ಕಾರಣಿನ ಗಿಡ ಅಂತ. ಇದನ್ನು ನೀವು ಯಾರಾದರೂ ಚಿಕ್ಕ ವಯಸ್ಸಲ್ಲಿ ತಿಂದಿದ್ರೆ ಕಮೆಂಟ್ ಮಾಡಿ. ಇದನ್ನು ನಮ್ಮ ಕಡೆ ಕಾರಣ್ಣ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ. ಚೆನ್ನಾಗಿರುತ್ತಂತೆ, ಆದರೆ ಈ ಗಿಡದಲ್ಲಿ ತುಂಬ ಮುಳ್ಳಿರುತ್ತೆ ಜಾಸ್ತಿ. ಗೈಸ್, ಇದು ರಂಗನಾಥ ಸ್ವಾಮಿ ಬೆಟ್ಟ. ಇದು ಅಣ್ಣಪ್ಪ ಸ್ವಾಮಿ ದೇವ್ರಂತ ಕಾಣ್ತಾ ಇಲ್ಲ.